ಹಾಂ ಅಲ್ಲೇ ಅಲ್ಲಿಂದ ಲೆಫ್ಟ್ ತೊಗೊಂಡು ರೈಟ್ ತೊಗೊಂಡ್ರೆ ಸ್ವಲ್ಪ ಮುಂದೆ ಬಂದರೆ ಚರ್ಚ್ ಕಾಣುತ್ತೆ. ಲೆಫ್ಟ್ ನೋಡ್ತಾನೆ ಬಾ. ಹಾಂ, ಲೆಫ್ಟ್ ಸೈಡಲ್ಲಿ ಕಾರ್ ಪಾರ್ಕ್ ಆಗಿದೆ. ಹಾಂ, ಅಬ್ಬಾ, ಇದು ಸ್ಟಾರ್ಟ್ ಆಗೋ ಥರ ಕಾಣ್ತಾ ಇಲ್ಲ. ಮೆಕ್ಯಾನಿಕ್ ಬರೋ ತನಕ ಆಗಲ್ಲ ಅನ್ಸುತ್ತೆ. ಸ್ವಲ್ಪ ಹೊತ್ತಲ್ಲೇ ಬಂದ್ಬಿಡುತ್ತೆ. ಆದರೆ ನೀವು ಈ ರೀತಿ ವೆಯ್ಟ್ ಮಾಡೋದು ಸೇಫ್ಟಿ ಅಲ್ಲ. ಇನ್ನೂ ಎಷ್ಟು ದೂರ ಹೋಗ್ಬೇಕು ಪೀಟರ್? ಇನ್ನೂ 1.5 ಗಂಟೆ. ಎಲ್ಲ ಈ ಮಳೆಯಿಂದನೇ ಲೇಟು. ಹಾಂ, ಗಾಡಿ ಕಳಿಸಿದ್ರು ಅಂತ ಕಾಣುತ್ತೆ. ಹಾಂ, ಅಲ್ಲಿ ನೋಡಿ, ಗಾಡಿ ಬಂದ್ಬಿಡ್ತು. ಹಾಂ, ಡಯಾನಾ, ನೀವಿಬ್ಬರು ಈ ಕಾರಲ್ಲಿ ಹೊರಡಿ, ನಾನು ಈ ಕಾರ್ ರಿಪೇರಿ ಮಾಡಿಸ್ಕೊಂಬರ್ತೀನಿ. ಟೈಫಾಯ್ಡ್ ಜ್ವರ ಮರ್ತೋಗ್ಬೇಡ, ನೆಂದೋದ್ರೆ ಇನ್ನೂ ಜಾಸ್ತಿ ಆಗತ್ತೆ. ಹಾಂ, 10. ಹಾಂ, ಡಯಾನಾ, ಎಡ್ವಿನ್ ಮನಸ್ಸಲ್ಲಿ ತುಂಬ ಸಂಕಟ ಪಡ್ತಾ ಇದ್ದಾನೆ. ಆರೋಗ್ಯ ಕೂಡ ಸರಿ ಇಲ್ಲ. ನೀನೇ ಅವನನ್ನು ಹುಷಾರಾಗಿ ನೋಡ್ಕೋಬೇಕು. 1 ಗಂಟೆ ಕಳೆಯೋ ತನಕ ಈ ಟೈಮಲ್ಲಿ ಅವನನ್ನು ಒಂಟಿಯಾಗಿ ಬಿಡಬಾರ್ದು. ಅವನಿಗೆ ಧೈರ್ಯ ಹೇಳು, ಅರ್ಥ ಆಯ್ತಾ? ವಿಂಡೋ ಕ್ಲೋಸ್ ಮಾಡ್ಕೊ. ಹೊರಡು. ಶ್ರೀಲಂಕಾದಿಂದ ನಾನು ಹೊರಗಡೆ ಬಂದಾಗಿನಿಂದ ಈ ಮಳೆ ನನ್ನ ಬೆನ್ನು ಹತ್ತುತ್ತಾನೇ ಇದೆ. ಅಲ್ಲಿ ನಡೀತಾ ಇರೋ ಯುದ್ಧದಲ್ಲಿ ಯಾರು ಯಾರನ್ನು ಕೊಲ್ತಿದ್ದಾರೆ ಅಂತ ಗೊತ್ತಾಗ್ತಾನೇ ಇಲ್ಲ. ನಮ್ಮ ಎಸ್ಟೇಟಲ್ಲಿರೋ ಕ್ಯಾಂಪ್ ಸೆಟ್ಟಲ್ಲಿ ಸುಟ್ಟೋದಂಥ 13 ಶವಗಳು ಅವ್ರಿಗೆ ಸಿಕ್ತು. ಶ್ರೀಲಂಕಾ ಟೈಗರ್ಸ್ದು. ನನಗೆ ಆ ಚಳಿಗೆ ತಡ್ಕೊಳಕ್ಕಾಗ್ತಿಲ್ಲ ಅಂತ ನಮ್ಮ ಮ್ಯಾನೇಜರ್ ನನಗೆ ಕೊಲಂಬೋ ಕಳಿಸಿದ್ರು. ನಿದ್ರೇನೇ ಬರ್ತಿಲ್ಲ ನನಗೆ. ಕಣ್ಣು ಮುಚ್ಚಿದ್ರೆ ಶವಗಳೇ ಕಾಣಿಸ್ತಿದ್ದಾವೆ. ಅವುಗಳಲ್ಲಿ ನಾನು ಯಾವ ಮುಖಗಳು ನೋಡಿಲ್ಲ. ನೋಡೋದಕ್ಕೆಲ್ಲರೂ ಗೊತ್ತಿರೋ ಹಾಗೆ ಅನಿಸ್ತಾ ಇದ್ದಾರೆ. ಕೊಲೆ ಆಗಿರುವಂಥ ಆ ಮುಖಗಳು ಕಣ್ಣು ಮುಚ್ಚಿದರೆ ಶವಗಳೇ. ಆದರೆ ಎಡ್ವಿನ್, ಹತ್ಯೆಗೀಡಾದವರು ಒಂದು ವೇಳೆ ನಮಗೇನಾದರೂ ಬೇಕಾದವರಾಗಿದ್ರೆ? ಎಡ್ವಿನ್ ಕೇಳಿಲ್ಲಿ, ನಾನು ಹೇಳ್ತಿರೋದು ನಿಜ ಕಣೋ. ನಮ್ಮಪ್ಪನ ಯಾರೋ ಹತ್ಯೆ ಮಾಡಿದ್ದಾರೆ. ನಿನಗೆ ಇದನ್ನು ಯಾರು ಹೇಳಿದರು? ನಮ್ಮಪ್ಪನೇ ಹೇಳಿದ್ರು, ಸಾಯೋದಕ್ಕೂ 1 ನಿಮಿಷದ ಮುಂಚೆ.